ನಮಸ್ತೆ ಬಂಧುಗಳೇ. ಹೃದಯದ ಮೇಲೆ ಕಾಳಜಿ ಉಳ್ಳಂತಹ ಪ್ರತಿಯೊಬ್ಬರೂ ಕೂಡ ನೋಡಬೇಕಾಗಿರುವಂತಹ ವಿಡಿಯೋ. ಇವತ್ತು ವಿಶ್ವ ಹೃದಯ ದಿನ ಕೂಡ. ತಮ್ಮೆಲ್ಲರಿಗೂ ವಿಶ್ವ ಹೃದಯ ದಿನದ ಶುಭಾಶಯಗಳನ್ನು ಕೋರುತ್ತಾ, ನಿಮ್ಮ ಹೃದಯದ ಆರೋಗ್ಯಕ್ಕೆ ಪೂರಕವಾದಂತಹ ಒಂದು ಮುದ್ರೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ಇದನ್ನು ಸಂಜೀವಿನಿ ಮುದ್ರೆ ಅಂತ ಕೂಡ ಕರಿತೀವಿ. ಇದು ಹಾರ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆ ರೋಗಿಗಳಿಗೆ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾದಂಥ ಮುದ್ರೆ ಮತ್ತು ಸಹಜವಾಗಿ ಕೂಡ ನಾವು ಇದನ್ನು ಮಾಡ್ತಾ ಬರೋದ್ರಿಂದ ನಮ್ಮ ಹೃದಯಕ್ಕೆ ರಕ್ತ ಪರಿಚಲನೆ ಉತ್ತಮವಾಗಿ ಆಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೋದಾಗಿದೆ. ಅದನ್ನು ಅಪಾನ ವಾಯು ಮುದ್ರೆ ಅಥವಾ ಹೃದಯ ಮುದ್ರೆ ಅಥವಾ ಸಂಜೀವಿನಿ ಮುದ್ರೆ ಅಂತೆಲ್ಲ ಕರೆಯಲಾಗುತ್ತೆ. ಇಲ್ಲಿ ಅಪಾನ ಮುದ್ರೆ ಮತ್ತು ವಾಯು ಮುದ್ರೆ ಎರಡನ್ನೂ ಒಟ್ಟಿಗೆ ಮಾಡೋದ್ರಿಂದ ಅಪಾನ ವಾಯು ಮುದ್ರೆ ಅಂತ ಕರೆಯಲಾಗುತ್ತೆ. ಸೊ ಆ ಮುದ್ರೆಯನ್ನು ಮಾಡುವಂತಹ ವಿಧಾನವನ್ನು ನೋಡೋಣ. ನೋಡಿ, ನಮ್ಮ ಹಸ್ತದನ್ನು ಎರಡು ಕೈಗಳಿಂದ ಮಾಡಬೇಕಾಗತ್ತೆ. ತೋರು ಬೆರಳಿನ ತುದಿಯನ್ನು ನಮ್ಮ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಸ್ವಲ್ಪ ಹೆಬ್ಬೆರಳಿನಿಂದ ತೋರು ಬೆರಳು ಮೇಲೆ ಒತ್ತಡ ಹಾಕಿ ಉಳಿದಂತಹ ನಮ್ಮ ಮಧ್ಯ ಬೆರಳು ಮತ್ತು ಉಂಗುರದ ಬೆರಳನ್ನು ಹೆಬ್ಬೆರಳಿನ ತುದಿಗೆ ತಾಗಿಸಿ ಹಿಡಿಯುವಂಥದ್ದು. ನೋಡಿ, ಹೀಗೆ ಸುಲಭ. ಇದನ್ನು ಅಪಾನ ವಾಯು ಮುದ್ರೆ ಅಂತೇಳಿ ಕರಿತೀವಿ. ಹೃದಯದ ಆರೋಗ್ಯಕ್ಕೆ ತುಂಬ ಸಹಕಾರಿ. ವಾತ ಪ್ರಕೋಪಗಳು ನಿವಾರಣೆ ಆಗ್ತವೆ. ಮಲಮೂತ್ರಾದಿಗಳ ವಿಸರ್ಜನೆ ಸರಾಗವಾಗಿ ಆಗಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಇದನ್ನು ಅನುಸರಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು.